ಅವನೇನೋ ಅವ್ನು ಮೈಲೇಜ್ ಬರ್ಸ್ಕೊಳಕ್ಕೆ ಏನನ್ನ ಗಿಲ್ಲಿ ಆಗಲ್ಲ ಅಂತೇಳಿ ಆಚೆ ಟ್ರೋಲ್ ಆಗಲಿ ಅನ್ನೋದೇನೋ ಇರ್ಬೋದೇನೋ. ಹೆಣ್ಣು ಆಟಕ್ಕೆ ಹೋದ್ಮೇಲೆ ಗಿಲ್ಲಿಗೆ ಗೆಲ್ತಾನೋ ಬಿಡ್ತಾನೆ, ಆಲ್ರೆಡಿ ಅವನು ಕರ್ನಾಟಕದ ಜನತೆ ಮನಸ್ಸಲ್ಲಿ ಗೆದ್ದವನೇ ಅವನು. ಇನ್ನೂ ಕೆಲವರು ಇದ್ದಾರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಥರ ಆಗ್ಬಿಟ್ಟಿದ್ದಾರೆ. ಇಲ್ಲ, ಧನುಷ್ ಆಡ್ತಾವ್ರೆ ಫಿಸಿಕಲಿ, ಇಂಥದ್ದೇನೋ ಬಂದಾಗೆಲ್ಲ ಆಟ ಆಡ್ತಾವ್ರೆ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಉರೋದು 1 ಅವರಲ್ಲಿ ನ್ಯಾಯ ನೀತಿ ಧರ್ಮ, ನಾನು ಸೈಲೆಂಟಾಗಿ ಇರ್ತೀನಿ, ನಾನು ಆಟಕ್ಕೆ ಬಂದು ಆಟ ಆಡ್ತೀನಿ, ಸುಮ್ಮನೆ ಕೊಳೆ ಬಸ್ಸದ ಕುಂತಿರ್ತೀನಿ ಅಂದರೆ ಅಲ್ಲಿ ಕ್ಯಾಪ್ಚರ್ ಆಗೋಲ್ಲ. ಅಲ್ಲಿ ಬಿಗ್ ಬಾಸ್ ಜನ ಪ್ರೋಮೋ ನೋಡಿ ಇವತ್ತು ಕುಂತ್ಕೊಬೇಕಂದ್ರೆ ಅಲ್ಲೇನೋ ಗಲಾಟೆಗಳಾಗಬೇಕು, ಕೆಟ್ಟ ಮಾತು ಬೈದಿರಬೇಕು, ಅವರು ಹೊರಲಾಡಿರಬೇಕು, ಅಂಥದ್ದೇನೋ ಇದೆ ಸ್ವಾಮಿ. ಪ್ರೋಮೋ ಹಾಕಿದ್ರೆ ಸಂಜೆ ಬಿಗ್ ಬಾಸ್ ನೋಡೋದು, ಇಲ್ಲಾಂದರೆ ಶನಿವಾರ ಭಾನುವಾರ ಸುದೀಪನ್ನು ನೋಡ್ಕೊಂಡು ಹೋಗ್ತಾರೆ. ಡೈಲಿ ನೋಡ್ಬೇಕಂದ್ರೆ ಏನಾನ ಬೇಕಲ್ಲ, ಸುಮ್ಮನೆ ಬಿಗ್ ಬಾಸ್ ಹಿಂಗೆ ಕುಂತ್ಕೊಂಡಿದ್ರೆ ಸಡ ಏನಕ್ಕೆ ನೋಡಬೇಕು ಅಂತ ಜನಕ್ಕೆ ಕಿತ್ಲಾಟ ಬೇಕು, ಮನೋರಂಜನೆ ಬೇಕು. ಅವರು ಕಿತ್ತಾಡೋದನ್ನ ಕಣ್ತುಂಬ ನೋಡ್ಬೇಕು ಜನ, ಅವಾಗೆ ಅದು TRP ಎದ್ದೊಳ್ತೈತಪ್ಪ. ನೀನು ಸುಮ್ಮನೆ ಎಲ್ಲರೂ ಬಂದು ಊಟ ಹಾಕಿ ತಿಂದು ಅಲ್ಲಿ ಕುಂತ್ಕೊಂಡು ಇಲ್ಲಿ ಎದ್ದೊಳ್ರಿ ಅಂದ್ಕೊಂಡಿದ್ದೆ ಪಾತ್ರ ಜನ ಅದು ವೀಡಿಯೋ ಓಡಲ್ಲ. ಪ್ರೋಮೋ ಬೇಕಂದ್ರೆ ಅಲ್ಲಿ ಬಜಾರಾಗ ಏನೋ ನಡಿಬೇಕು ಡೈಲಿ. ಈ ಥರ ನೀವು ಹೇಳಿದ್ದೆಲ್ಲ ಸ್ಪಂದನಾಗ ಸ್ಫೂರ್ತಿ ಅನ್ಸುತ್ತೆ. ಈ ನಡಿ ಸ್ಪಂದನ ಹಾಂ ಏನೋ ಆಡ್ತಾ ಇಲ್ಲ ಅವರು ಬರ್ತಾರೆ. ಅದೇ 3 ಜನ ಹೇಳಿದ್ದೀನಲ್ಲ, ಮಾಲು ಇವರು ಸ್ಪಂದನಾಕ್ನ ಆಮೇಲೆ ಧ್ರುವಂತು, 3 ಜನದಲ್ಲಿ ಇವ್ರಿಗೆ ಬರ್ತಾರೆ. ಇವ್ರು ಬಂದಮೇಲೆ ಮಿಗ್ದವ್ರದ್ದು ಅದವರೆಗೂ ಅವ್ರು ಬಜಾರಲ್ಲಿ ಇರ್ತಾರೆ. ಹಿಂಗೆ ಆಗುತ್ತೆ ನೋಡಿ, ತಲೆ ಕೆಡ್ಸ್ಕೊಂಬಿಡಿ ಬರ್ತಾರೆ. ಇವ್ರು 3 ಜನದಲ್ಲಿ ಯಾರೋ ಒಂದು ಇಬ್ಬರು ಆಚೆಗೆ ಬರ್ತಾರೆ. ಸರ್, ಈಗ ಒಬ್ಬರು ಜ್ಯೋತಿಷಿ ಭವಿಷ್ಯ ನೋಡಿದ್ದಾರೆ, ಈ ಸಲ ಬಿಗ್ ಬಾಸ್ ಗಿಲ್ಲಿ ಗೆಲ್ಲಲ್ಲ, ಒಬ್ಬರು ಲೇಡೀಸ್ ಗೆಲ್ತಾರೆ ಅಂತ ಹೇಳಿದ್ದಾರೆ. ಯಾರು ಜ್ಯೋತಿಷ? ಒಬ್ರು ಯಾರೋ ಜ್ಯೋತಿಷಿ ಹೇಳಿದ್ದಾರೆ, ತುಂಬ ವೈರಲ್ ಆಗ್ತದೆ. ಅದ್ರ ಬಗ್ಗೆ ಏನು ಅನಿಸ್ತದೆ? ಏನು ಅವನು ಇದು ಇಲ್ಲ, ಅವನೇನೋ ಜ್ಯೋತಿಷ ಪ್ರಚಾರಕ್ಕೆ ಬರೋಕ್ಕೇನೋ ಹಿಂಗೆ ಹೇಳಿದ್ದೇನೋ ಗೊತ್ತಿಲ್ಲ ಅವನು. ಅದೇ ಗಿಲ್ಲಿದೇನೋ ಬೈದೆ ನಂದು ವೀಡಿಯೋ ಓಡ್ತೈತೆ ಅಂದ್ಬಿಟ್ಟು ಏನೋ ಅವನು ಹೇಳಿರ್ಬೋದು ಜ್ಯೋತಿಷ. ಫಸ್ಟ್ ಅವ್ನು ಮನೆದು ನೋಡ್ಕೊಂಡ್ಲಿ ಫಸ್ಟು. ಹಂಗೆಲ್ಲ ಮಾಡೋಂಗಿದ್ರೆ ಎಲ್ಲೋ ಹೋಗ್ಬಿಟ್ಟಿರೋರು. ಅವ್ನು ಯಾಕೆ ಜ್ಯೋತಿಷ ಹೇಳ್ಕೊಂಡು ಇನ್ನೂ ಎಲ್ಲೋ ಹೋಗ್ಬೋದಾಯ್ತು. ಒಬ್ಬನ ಮನಸ್ಸು ಒಬ್ಬರು ಇದು ಅಭಿಮಾನಿನ ಇದನ್ನು ತಡಿಯೋಕ್ಕೆ ಅವನ ಕೈಯಲ್ಲಿ ಆಗಲ್ಲ. ಅವನೇನೋ ಅವ್ನು ಮೈಲೇಜ್ ಬರ್ಸ್ಕೊಳಕ್ಕೆ ಏನನ್ನ ಗಿಲ್ಲಿ ಆಗಲ್ಲ ಅಂತೇಳಿ ಆಚೆ ಟ್ರೋಲ್ ಆಗಲಿ ಅನ್ನೋದೇನೋ ಇರ್ಬೋದೇನೋ. ಹೆಣ್ಮಗು ಆಗ್ತದೆ ಆಗಲಿ, ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಒಂದೇ ಆಟಕ್ಕೆ ಹೋದ್ಮೇಲೆ. ಗಿಲ್ಲಿಗೆ ಗೆಲ್ತಾನೋ ಬಿಡ್ತಾನೆ, ಆಲ್ರೆಡಿ ಅವನು ಕರ್ನಾಟಕದ ಜನತೆ ಮನಸ್ಸಲ್ಲಿ ಗೆದ್ದವನೇ ಅವನು. ಆಯಿತಾ, ಬಂದ್ಮೇಲೆ ಒಳ್ಳೆ ಭವಿಷ್ಯ ಐತೆ. ಇವಾಗ ಕೂಡ ಡಿ ಬಾಸ್ ಫಿಲಮ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಅವ್ನಿಗೆ ಮುಂದೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಕ್ಕಲಿ, ಬೆಳೀಲಿ. ಅದರಲ್ಲಿ ಏನೈತೆ, ಅವ್ನು ಯಾರು ಜ್ಯೋತಿಷ ಮಾತೆಲ್ಲ ಕೇಳ್ತಾರೆ ಸರ್. ಇದು ಕರ್ನಾಟಕ, ಯಾರೋ ಏನೋ ಅರ್ಹತೆ ಐತೆ ಅವ್ರಿಗೆ ಸಿಕ್ಕುತ್ತೆ. ಯಾವನ ಜ್ಯೋತಿಷ ಅವ್ನು ಹೇಳಿದ ತಕ್ಷಣ ಇಲ್ಲಿ ಚೇಂಜ್ ಆಗ್ಬಿಡೋಕ್ಕೆ ಇದು ಬೇರೆ ಇದಲ್ಲ. ಇದು ಒಂದು ವೇಳೆ ಅಕಸ್ಮಾತ್ ಲೇಡೀಸೇ ಗೆಲ್ಲೋದಾದರೆ ಈ ಸಲ ಯಾರು ಗೆಲ್ಬೋದು, ಯಾರಿಗೆ ಚಾನ್ಸ್ ಜಾಸ್ತಿ ಇದೆ? ಅಲ್ಲಿ ಅದೇ ರಕ್ಷಿತಾ ಐತೆ, ಅದು ಬಿಟ್ಟರೆ ಅಶ್ವಿನಿ ಅವರವ್ರೆ ಟಫ್ ಕಂಡಕ್ಟ್ ಅವರವ್ರೆ. ಈ ಇದರಲ್ಲಿ ಇಬ್ಬರು ಬಿಟ್ಟರೆ ಇನ್ನು ಯಾರೂ ಹಂಗಿಲ್ಲ ಸರ್. ಏನು ಖಾಲಿ ಆಗ್ತಾರೆ, ಸ್ಪಂದನ ಇವರೆಲ್ಲ ಖಾಲಿ ಆಗ್ತಾರೆ ಬೇಗ ಅಷ್ಟು ಶೀಘ್ರದಲ್ಲಿ. ಒಂದು ಕಡೆ ಒಂದು ಮಾತು ಬರ್ತಾರೆ, ಅಶ್ವಿನಿ ಸಲ ಗೆಲ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ಅಲ್ಲ, ಇವಾಗ ಆಟ ನೋಡ್ತಾ ಇದೀವಲ್ಲ ನಾವು, ಸುಮ್ಮನೆ ನಾವೇನೋ ಒಂದು ಆಪಾದನೆ ಮಾಡಿಬಿಡೋದಲ್ಲ, ಅಲ್ಲಿ ಆಟ ನೋಡ್ತಾ ಇದೀವಲ್ಲ. ಫಿಸಿಕಲಿ ಬಂದರೆ ಆ ಅಮ್ಮನ್ನು ಮೀಡ್ಸೋಕ್ಕಾಗಲ್ಲ ಬೇರೆ ಹೆಣ್ಮಕ್ಳು ಯಾರನ್ನು. ಆ ತಾಕತ್ತು ಇದೆಯಲ್ಲ, ಆ ತಾಕತ್ತಿನ ಆಡ್ತಾರೆ. ಹಂಗೆ ಅಂದ ತಕ್ಷಣ ಅವ್ರ ತಾಕತ್ತು ಪ್ರಯೋಗ ಮಾಡಿದ ತಕ್ಷಣ ಇವರು ಹಳೇದು ಮುನ್ಸಿಕೊಂಡವ್ರೆ, ಜಿದ್ದಿನ ಮಾಡ್ತಾವ್ರೆ, ಅದು ಮಾಡ್ತಾವ್ರೆ, ತಪ್ಪು. ಆಟ ಅಷ್ಟೇ. ಆದರೆ ಇನ್ನೊಂದು, ಈಗ ಹಳೆ ಸೀಸನ್ಗಳೆಲ್ಲ ಕೆಲವೊಂದ್ಸಲಿ ಅನಿಸಿರುತ್ತೆ, ಇಲ್ಲ ಇವ್ರು ಗೆಲ್ಲಬೇಕಾಗಿತ್ತು ಇವ್ರು ಗೆದ್ರು ಅಂತ ಹೇಳ್ಬಿಟ್ಟು. ಆ ರೀತಿ ಏನಾದ್ರು ಫೈನಲಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವ್ರು ಬಂದು ಅಶ್ವಿನಿ ಗೌಡ ಅವ್ರು ಗೆದ್ದರೆ ಅಂತ. ಇವರು ಬಿಗ್ ಬಾಸ್ ಸ್ಟಾರ್ಟ್ ಆಗಿಂದ ಇವ್ರು ಇಬ್ಬರೇ ಹೆಸರೇ ಓಡ್ತಾ ಇರೋದು ಕರ್ನಾಟಕದಲ್ಲಿ, ನೆಗೆಟಿವ್ ಪಾಸಿಟಿವ್ ಇವರಿಬ್ಬರೇ. ಆದರೆ ಜನಗಳಿಗೆ ರಂಜಿಸೋದಾಗಿರ್ಬೋದು, ಅವ್ರ ಮೇಲೆ ಕೋಪ ಬರೋದಾಗಿಲ್ಲ, ಜನ ಏನೋ ಒಂದು ಮಾತಾಡೋಕ್ಕೆ ಇವರಿಬ್ಬರೇ ಕಾರಣ ಬಿಗ್ ಬಾಸಲ್ಲಿ. ಅದು ಬಿಟ್ಟರೆ ಇನ್ನು ಯಾರೂ ಇಲ್ಲ ಅಲ್ಲಿ ಇದ್ದಾರೆ. ಅದು ಇವ್ರ ಬಜಾರ್ ಲೆವೆಲ್ಗೆ ಯಾರೂ ಬಂದಿಲ್ಲ. ಅದರಿಂದ ಇವರಿಬ್ಬರು ಅದಕ್ಕೆ ಅರ್ಹತೆ ಐತೆ. ಪ್ಲಸ್ಸೋ ಮೈನಸ್ಸೋ. ಇವತ್ತು ನೋಡಿ ಅವ್ರು ತಿರ್ಗಿ ಸೈಲೆಂಟ್ ಆದರು. ನಿನ್ನೆ ಆಟದಲ್ಲಿ ನೋಡ್ಸೋಕ್ಕೆ ಸ್ವಲ್ಪ ಇದಾಯಿತು. ಹಂಗೆ ಅಂದ್ಬಿಟ್ಟು ಸೈಲೆಂಟ್ ಆಗ್ತೀನಿ 2.0 ಅಂದಿದ ತಕ್ಷಣ 0 ಆಗ್ಬಿಡೋಕ್ಕಾಗಲ್ಲ. ಯಾರನ್ನ ಎದುರಿಸಿ ಮಾತಾಡಬೇಕಂತ ಅಷ್ಟು ನಾವು ಯಾರು ಇಲ್ಲಿ ಗಾಂಧಿಗಳು ಯಾರಿಲ್ಲ, ಎಲ್ಲರೂ ರೈಸ್ ಆಗ್ತಾರೆ, ನೋಡ್ಕೊಂಡು ಮಾಡ್ತಾರೆ. ಮಾಡಲಿ ನೋಡಿ, ಇಬ್ಬರಲ್ಲಿ ಯಾರು ಗೆದ್ದನೂ ಖುಷಿನೇ. ಈ ಸಲ ಬಿಗ್ ಬಾಸ್ ಯಾರು ಗೆಲ್ಲಬಾರ್ದು? ಇವಾಗ ಬಿಟ್ಟರೆ ಇನ್ನು ಯಾರು ನೋಡ್ಕೊಂಡು ಎಲ್ಲ ಗೆಲ್ಲಬಾರ್ದು ಅನ್ನೋರಲ್ಲಿ ವಾರ ಆಚೆಗೆ ಬತ್ತಾಡ್ತಾರೆ. ತಲೆ ಕೆಡ್ಸ್ಕೊಳಕ್ಕೆ ಒಬ್ರು ಇನ್ನೊಂದು 3 ವಾರದಲ್ಲಿ ನೀವೇ ನೋಡಿ ಎಲ್ಲ ಕ್ಲೀನ್ ಆಗೋತಾರೆ. ಓದೋರಂತೂ ಗೆಲ್ಲಲ್ಲ, ಇವರಿಬ್ಬರು ಕೆಲಸ ಅವರಂತೂ ಗೆಲ್ಲಲ್ಲ. ನೋಡೋಣ, ಕಾದು ನೋಡೋಣ ಯಾರು ಇದಾಗತ್ತೆ ಅಂದ್ಬಿಟ್ಟು. ಈಗ ಲಾಸ್ಟ್ ವಾರ ಒಂದು ವಿಲನ್ ಎಲ್ಲ ಒಂದು ಇದನ್ನೆಲ್ಲ ಹಾಕಿದ್ರು, ಅದು ಹೇಗೆ ಕ್ಲಿಕ್ ಆಯ್ತಾ ಫ್ಲಾಪ್ ಆಯ್ತಾ ನಿಮ್ಮ ಪ್ರಕಾರ ವಾರದ್ದೆಲ್ಲ? ಸರ್, ಇವಾಗ ಏನೋ ವಾರಕ್ಕೊಂದು ಮಾಡಬೇಕು, ಒಬ್ರಿಗೊಬ್ರು ಎತ್ತು ಕಟ್ಟಬೇಕು. ಸುಮ್ಮನೆ ಅಲ್ಲಿ ಊಟ ಮಾಡ್ಕೊಂಡು ಸುಮ್ಮನೆ ಕುಂತ್ಕೊಂಡಿರಿ ಎಲ್ಲ ಒಂದಾಗಿದ್ದರೆ ಬಿಗ್ ಬಾಸ್ ಯಾರು ನೋಡ್ತಾರೆ? ಒಬ್ರಿಗೊಬ್ರು ಇದು ಮಾಡಬೇಕು. ಇವಾಗ ಅಲ್ಲೇನು ಮಾಡೋರು, ವಿಲನ್ ಮಾಡಿಬಿಟ್ಟು ಕಾವ್ಯನ ಇದು ಮಾಡೋದು, ಕಾವ್ಯ ನೀರಲ್ಲಿ ಕಣ್ಣೀರು ಬರ್ಸೋದ್ರೆ ಓಡ್ತಾರೆ. ನಿಮ್ಗೇನು ಬೇಕು, ಕಂಟೆಂಟ್ ಬೇಕು ರೀ. ಬಿಗ್ ಬಾಸ್ ಅವ್ರನ್ನ ಸುಮ್ಮನೆ ಊಟ ಹಾಕೊಂಡು ಕುಂತ್ಕೊಂಡಿದ್ದೆ ಅಲ್ಲಿ ಯಾನನ್ನ ಮಗ ನೋಡ್ತಾನೆ ಬಿಗ್ ಬಾಸ್. ಕಂಟೆಂಟ್ ಬೇಕು, ಅದಕ್ಕೆ ಕಾವ್ಯದಲ್ಲಿ ಇವರಿಬ್ಬರಿಗೆ ಹಾಕಿದ್ರು ಜೋಡಿ, ಇವರಿಬ್ಬರಿಗೆ ಹಾಕಿದ್ರು. ಹಾಕ್ಬಿಟ್ಟು ಮಾಡಿದ್ರೆ ಕಣ್ಣಲ್ಲಿ ನೀರು ಬರ್ಸಿದ್ರ
ಇವನು ಇದು ಮಾಡೋದು ಆ ಕ್ಷಣಕ್ಕೇನು ಇವತ್ತು ವೀಡಿಯೋ ಹೋಗ್ಬೇಕು ನಾಳೆ ವೀಡಿಯೋ ಓಡಬೇಕಂದ್ರೆ ಇವೆಲ್ಲ ಕಂಟೆಂಟ್ ಬೇಕಂದಮೇಲೆ ಸುಮ್ಮನೆ ಕೊಟ್ಬಿಡ್ತಾರೆ 50 ಲಕ್ಷ ನಿಮಗೆ ಕಪ್ಪು ಎಲ್ಲ ಕಷ್ಟ ಬೀಳಬೇಕಲ್ಲ. ಇವಾಗ ಕಂಟೆಂಟೇ ಇಲ್ಲ, ಇವಾಗ ಏನಪ್ಪ ಚೇತಕ್ಕೆ ಹತ್ತಿಲ್ವಾ ಹಂಗೆ ಇಡ್ತಾರೆ ಅವೆಲ್ಲ. ಆ ಅಳು ಬೇರೆ ಈ ಅಳು ಬೇರೆ, ಅಷ್ಟೇ ವ್ಯತ್ಯಾಸ. ನಡೀತಾ ಇರಬೇಕು, ಸಂಘರ್ಷಗಳಾಗ್ತಾ ಇರಬೇಕು. ಅವಾಗೆ ಒಂದು ಬಿಗ್ ಬಾಸ್ಗೆ ಒಂದು ಗತ್ತು ಶನಿವಾರ ಭಾನುವಾರ ಸುದೀಪಣ್ಣ ಬಂದ್ಬಿಟ್ಟು ಸರಿಯಾಗಿ ಕೋಟಿಂಗ್ ಕೊಡಬೇಕಲ್ಲ ಅದಕ್ಕೆ. ಈಗ ಸೂರಜ್ ನೀವು ನೋಡಿದ್ರಿ ಹೇಗೆ ಆಡ್ತಾ ಇದ್ದಾರೆ, ಬಟ್ ಎಲ್ಲೂ ತುಂಬ ಕಾಣಿಸ್ಕೊಳ್ತಾ ಇಲ್ಲ. ಯಾಕೋ ಅವ್ನಿಗೆ ಸ್ಟ್ರೆಂತ್ ಇದೆ ಅಂತ ಅನ್ಸುತ್ತಲ್ಲ. ಇಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇದ್ದಾನೆ, ಬಟ್ ಅಲ್ಲಿ ಎಲ್ಲ ಫಿಸಿಕಲೇ ಇರಲ್ಲ. ಅಲ್ಲಿ ಇದು ಟಾಕ್ ಕೊಡಬೇಕು. ಅವೆಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಸೈಲೆಂಟ್ ಸ್ವಭಾವ ಇದ್ದಂಗೆ ಅವನೇ, ಅದರಿಂದ ಅಲ್ಲಿ ಎದೊಳಕ್ಕಾಗ್ತಲ್ಲ. ನೋಡಿ ಈಗ ಇಲ್ಲಿ ಅಂದರೆ ಹಳ್ಳಿ ಹುಡುಗ ಇಲ್ಲಿ ನುಂಗು ಬಿಸಾಕ್ತಾನೆ, ಪ್ರತಿಯೊಂದು ಕಂಟೆಂಟು ಎಲ್ಲ ನುಂಗಾಕ್ತಾ ಇರ್ತಾನೆ. ಯಾರನ್ನ ಬಂದರೆ ವಾಪಸ್ ಕೊಟ್ಟು ಕಳಿಸ್ತಾ ಇರ್ತಾನೆ. ಹಂಗಾಗೋದ್ರಿಂದ ಅಲ್ಲಿ ಯಾರೋ ಅವ್ನಿಗೆಲ್ಲ ಗಿಲ್ಲಿನ ಲಡಾಯಿಸೋಂಥ ತಾಕತ್ತು ಯಾರಿಗೂ ಇಲ್ಲ. ಕಾಂಪ್ರಮೈಸಲ್ಲಿ ಹೋಗ್ತಾರೆ ಎಲ್ಲರೂ. ಕೆಣಕ್ರೆ ಸಾಕಪ್ಪ ನಮ್ಮನ್ನು ತುಳಿದಾಕ್ತಾನೆ ಅನ್ನೋ ಮಟ್ಟಕ್ಕೆ ದಿಗ್ಲು ಬೀಳ್ತಾರೆ ಒಳಗಡೆ ಬಿಗ್ ಬಾಸ್ ಆಗಿರೋಲ್ಲ. ಅದರಿಂದ ಗಿಲ್ಲಿ ತಂಟೆಗೆ ಯಾರೂ ಹೋಗಲ್ಲ. ಅವನೇನೋ ಅಂದ್ರೇನು ಥರ ದೇವ್ರ ಹೊರ ಇದ್ದಂಗೆ. ಗಿಲ್ಲಿ ಏನಂದರೆ ಅದನ್ನು ಸ್ವಾಗತ ಕೋರ್ಬಿಟ್ಟು ಆಯಿತು ಹಿಂಗೆ ಅಂದ್ಬಿಟ್ಟು ಆದಷ್ಟು ಅವ್ನ ಕಣ್ಣಿಗೆ ಬೀಳ್ದಿದ್ರೆ ಅವ್ನ ಬಾಯಿಗೆ ಸಿಕ್ಕಿಲ್ದಂಗೆ ಬದುಕ್ತವ್ರೆ ಬಿಗ್ ಬಾಸಲ್ಲಿ, ಅದಂತೂ ಪಕ್ಕ. ಅದೇ ಗಿಲ್ಲಿ ಜೊತೆ ಇದ್ರೆ ಇನ್ನೊಂದು 2 ವಾರ ಮುಂದೆ ಹೋಗ್ಬೋದು ಅಂತ. ಗಿಲ್ಲಿ ಏನುಂಟಲ್ಲ ಅಲ್ಲಿ ಹೋಗಿ ಡ್ಯಾಮೇಜ್ ಆಗ್ತಾರಲ್ಲ ಇವರು ಕೌಂಟ್ರು ನೋಡಿ ಚೇದಾಗ ಅಲ್ಲಾಡ್ತಾವ್ರಲ್ಲ. ಆ ಅಮ್ಮನು ಮತ್ತೆ ಯಾಕೆ ಮಾತಾಡ್ತಾರೆ, ಅಯ್ಯೋ ನಿನ್ನ ತಂಟೆಗೆ ಬರಲ್ಲ ನಾನು ಬಿಟ್ಬಿಡು ಕಣ್ಣಿಗೆ ನೀನು ಬರ್ಬಾ, ನೀನು ರಾಜಿಗೆ ಹೋಗ್ತಾವೆ, ನೀನು ಹೋಗಿರೋ ಕೆಲಸ ಏನು ಶೇಕ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ನೀನೇ ಶೇಕ್ ಆಗ್ತಾಯಿದ್ದೆ ಅವ್ನು ನೋಡಿದ್ರೆ. ಅದರಿಂದ ಯಾಕಂದ್ರೆ ಆಚೆಗೆ ಧ್ರುವಂತ ಇವ್ರದ್ದು ಕಳಿಸಿದ್ರೆ ಬೆಟ್ರು. ರಘುನು ಕೂಡ ರಘು ಅವ್ರದ್ದು ಮತ್ತು ಗಿಲ್ಲಿ ಅವ್ರದ್ದು ಕಾಂಬಿನೇಷನ್. ರಘುವರ್ಧನ್ ಅವ್ರದ್ದು ಅಂತ ಸ್ವಭಾವ ಬಿಡಿ. ಅವ್ರೇನು ಗೊತ್ತಾ, ಈ ಥರ ಅವ್ರು ಜಾಸ್ತಿ ಮಾತಾಡೋದು, ಏನಾದ್ರು ಕೆಲಸ ಬಂದಂಗೆ ಕೆಲಸ ಮಾಡ್ತಾರೆ, ಆಟ ಆಡ್ತಾರೆ. ಅವರು ಒಬ್ಬರನ್ನ ಖಾಲಿ ಹಿಡಿಯಲ್ಲ, ಇವ್ರು ಖಾಲಿ ಹಿಡಿಯೋದು, ಇವರು ಸುಮ್ಮನೆ ಇರಲ್ಲ. ಅಷ್ಟು ಬಿಟ್ಟರೆ ಇನ್ನೇನು ಅವ್ರ ಪಾಠ ಅವ್ರು ಕೆಲಸ ಮುಕ್ಕೊಂಡು ಅವರೆಲ್ಲ ಲಾಸ್ಟ್ವರೆಗೆ ಇರ್ತಾರೆ. ರಘು ಅವರಲ್ಲ, ಅವ್ರದೆಲ್ಲ ಇವಾಗ ಏನು ಫಸ್ಟ್ ಇವರೆಲ್ಲ ಆಚೆಗೆ ಬರಲಿ, ಅವರೆಲ್ಲ ಲಾಸ್ಟ್ವರೆಗೆ ಇರ್ತಾರೆ, ತಲೆ ಕೆಡ್ಸ್ಕೊಳಂಗಿಲ್ಲ ರಘು ಅವ್ರದ್ದು. ಅವಾಗಲ್ಲ, ಈಗ ನೀವು ಒಂದು 2-3 ಜನ ಹೆಸರು ಹೇಳಿದ್ರಲ್ಲ, ಅವ್ರು 3 ಜನ ಹೊರಗಡೆ ಬಂದಮೇಲೆ ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಆಗುತ್ತೆ ನೋಡಿಬಿಟ್ಟು ಇದು ಮಾಡ್ಬೇಕು. ಏನೇ ಆದ್ರೂ ಒಬ್ರವ್ರು ಆಚೆಗೆ ಬರ್ತಾ ಇರ್ತಾರಲ್ಲ ಸರ್, ಸ್ಟ್ರೆಂತಲ್ಲಿ ಕಮ್ಮಿ ಆಗ್ತದಷ್ಟು ಎಲ್ಲರದು ಆಚೆಗೆ ಬರುತ್ತೆ. ಯಾರಲ್ಲಿ ಏನು ಊಟ ಹೊಡ್ಕೊಂಡಿರಲ್ಲ, ಬರ್ತಾ ತೊಳಿ. ಇವ್ರು 3 ಜನ ಬಂದಮೇಲೆ ನೋಡೋಣಕ್ಕ ಹೆಂಗಾಗುತ್ತೆ. ಗಿಲ್ಲಿ 1 ಮ್ಯಾನ್ ಶೋನ ಈಗ ಒನ್ ಮ್ಯಾನೇ, ಅಲ್ಲೇನು ಯಾರು ಏನೋ ಒಂದು ಸಾಥ್ ಕೊಡೋಲ್ಲ. ಎಲ್ಲ ಅವ್ನ ಜೊತೆಗೆ ಇದ್ಕೊಂಡು ನಸ್ಗುನ್ನಿ ಆಟ ಆಡ್ತವ್ರೆ. ಯಾರು ಗೊತ್ತಾ, ಎಲ್ಲ ಮಕ್ಕೋಡ ಹಾಕ್ಕೊಂಡವ್ರೆ. ಅವನ್ನ ಕೆದಕಿದ್ರೆ ಸುಮ್ಮನೆ ನಮಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಒಂದು ಇದಲ್ಲ. ಅವ್ರು ಅಷ್ಟು ಬಿಟ್ಟರೆ ಯಾರು ಏನೋ ಅವ್ನಿಗೆ ಸಾಥ್ ಕೊಡೋಲ್ಲ. ಎಲ್ಲ ಒಳಗಡೆ ಮನಸ್ಸಲ್ಲಿ ಅಲ್ಲಿ ವಿಷಯನೇ ಇರೋದು ಅವನ ಮೇಲೆ. ಬಟ್ ಅವನ್ನ ಟಚ್ ಮಾಡಿಲ್ಲದೆ ಹೆಸ್ರು ಮಾಡ್ಕೊಳಕ್ಕೆ ಹೋಗ್ತವ್ರು ಅಷ್ಟೇ. ಗಿಲ್ಲಿ 1 ಮ್ಯಾನ್ ಶೋನ ಮುರಿಯೋಕ್ಕಂತಾನೆ ಇಬ್ಬರನ್ನ ಕಳಿಸಿದ್ರು, ಬಟ್ ಕೆಲಸನೇ ಕೊಡಲಿಲ್ಲ ಸಾರ್. ನೋಡಿ, ವರ್ಷಕ್ಕೊಂದು ಸರಿ ಯುಗಾದಿ ಹಬ್ಬ ಬಂದರೆ ಅದಕ್ಕೆ ಬೆಲೆ ಇರ್ತೈತೆ. ವರ್ಷಕ್ಕೆ 4 ಸರಿ ಯುಗಾದಿ ಬಂದರೆ ಅದಕ್ಕೆ ಬೆಲೆ ಇರಲ್ಲ. ಸರಿ ಕ್ಯಾಂಡಿಡೇಟ್ ಇವಾಗ ಬಂದು ಅದು ಎಲ್ಲ ನೋಡ್ಕೊಂಬಂದು ಒಳಗೋರ ಇವ್ರು ಏನು ಮಾಡ್ತಾರೆ ಆಯಿತಾ. ಇವ್ರೇನು ಹೇಳ್ಕೊಟ್ರು ಅವ್ರಿಗೆ ಆಚೆ ಜನಗಳದ್ದು ಏನಂತ ಮನಸ್ಥಿತಿ ತಿಳ್ಕೊಂಡು ಒಳಗಡೆ ಹೋಗೋರೆ. ಅದರಿಂದ ಗಿಲ್ಲಿನ ಇವರಲ್ಲ, ಇಬ್ಬರಲ್ಲ, ಇನ್ನೂ ಒಂದು 10 ಜನ ಬಿಟ್ಟನು ಅವನು ಟ್ಯಾಲೆಂಟ್ನ ಹಾಳು ಮಾಡೋಕ್ಕಾಗಲ್ಲ, ಬೀಳ್ಸೋಕ್ಕೂ ಆಗಲ್ಲ. ಹೋದವ್ರು ಇವರೇ ಬಿದ್ದು ಎದ್ದು ಬರಬೇಕು ಹೊರತು ಅವನೇನು ಮಾಡೋಕ್ಕಾಗಲ್ಲ ಸರ್. ಈಗ ಟಾಪ್ 5 ಯಾರು ಬರ್ಬೋದು? ಅದೇ ಇಬ್ಬರು ಇದ್ದಾರಲ್ಲ, ಗಿಲ್ಲಿ ಬರ್ತಾನೆ, ಅಶ್ವಿನಿ ಅಕ್ಕನ್ ಬರ್ತಾನೆ, ರಘು ಅವ್ರು ಬರ್ತಾರೆ. ಅದು ಬಿಟ್ಟರೆ ಆಮೇಲೆ ಇವನು ಧನುಷ್, ರಕ್ಷಿತಾ ಹಿಂಗೆ ಬರ್ತಾರೆ. ಮಿಗ್ದಾರೆಲ್ಲ ಇದು ಮಾಡ್ತಾರೆ. ರಕ್ಷಿತಾದು ಈಗ ಇದರಲ್ಲಿ ಒಳಗಡೆ ರೂಮಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಮೈಂಡ್ ಗೇಮ್ ಆಡ್ತಾ ಇದ್ರೆ ಅಂತ ಅನ್ಸುತ್ತೆ. ಆಡಲಿ, ಇಲ್ಲಿ ಒಳಗಡೆ ಇರೋ ರಕ್ಷಿತಾಗೆ ಅಣ್ಣ ತಮ್ಮಂದಿರ ಇಲ್ಲ ಮಾವನ ಮಕ್ಳು ಇರೋದು ಒಳಗಡೆ, ಆಡಲಿ ಬಿಡ್ರಿ. ಇವಾಗ ಇವರೆಲ್ಲ ಇವನ್ನ ಎಲಿಮಿನೇಟ್ ಮಾಡುವಾಗ ಇವರೆಲ್ಲ ಏನು ಮಾವನ ಮಕ್ಳು ದೊಡ್ಡಪ್ಪನ ಮಕ್ಳ, ಆ ಹೆಣ್ಮಗು ತಲೆ ಉಪಯೋಗಿಸೋದು ಬೇಡ, ಮಾಡಲಿ ಬಿಡ್ರಿ. ರಕ್ಷಿತ ಅವ್ರು ಆಡಲಿ ಬಿಡು, ಮೈಂಡ್ ಗೇಮ್ ಮಾಡಲಿ ಬಿಡು. ಒಳ್ಳೆ ಮೆಚುರಿಟಿ ಇಲ್ಲಿ ಅಲ್ಲ, ಅಲ್ಲಿ ಸೋಲ್ತಾರೆ ಸೆಕೆಂಡ್ರೆ. ಒಬ್ಬರು ಅವರು ಚುಚ್ತಾರೆ ಅಂದ್ಬಿಟ್ಟು ಇವ್ರು ಚುಚ್ಚಬಾರ್ದ, ಬೆನ್ನಿಗೆ ಚೂರಿ ಹಾಕಿ ಕಳ್ಸೋದಲ್ಲ ಚಿಕ್ಕೆ ಸೆಂಟಿಮೆಂಟ್ ಹತ್ಬಿಟ್ಟು. ಆಯ್ತಮ್ಮ ನೀನು ಅಳ್ಬೇಡ, ನೀನು ಇಲ್ಲೇ ಚಿಕ್ಕ ಮಗು ನಾವು ಹೋಗ್ತೀವಿ ಅಂತ ಯಾರೂ ಬಂದಿಲ್ಲಲ್ಲ, ಮಾಡಿಬಿಡು, ಮೈಂಡ್ಗೆ ಮಾಡಲಿ ಬಿಡು. ಅಲ್ಲಿ ಆಡೋಕ್ಕೆ ಹೋಗಿರೋದು ಏನಲ್ಲಿ ಯಾರು ರಿಲೇಷನ್ಶಿಪ್ಪು ಏನಿಲ್ಲ, ಸುಮ್ಮನೆ ಅಲ್ಲಿ ಡ್ರಾಮಾವಲ್ಲ, ಸೆಂಟಿಮೆಂಟು.